ಹಲೋ ಗೆಳೆಯರೇ, ಶರಣಾರ್ಥಿ. ಹಿಂದಿನ ಒಂದು ತರಗತಿಯಲ್ಲಿ ಸಮಾನಾರ್ಥಕ ಪದಗಳನ್ನು ನಾವು ನೋಡ್ತಾ ಹೋಗಿದ್ವಿ. ಸೊ ಹಿಂದಿನ ವಿಡಿಯೋಗಳನ್ನು ಯಾರು ನೋಡ್ಕೊಂಡು ಬಂದಿಲ್ವೋ ಆ ವಿಡಿಯೋಗಳನ್ನು ಸೀರಿಯಲ್ ವೈಸ್ ನೋಡ್ಕೊತ ಬನ್ನಿ, ಹಾಗೆ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜಾಸ್ತಿ ವಿಡಿಯೋ ಆದಂತಾಗೆಲ್ಲ ನಿಮಗೆ ಭಾರ ಆಗುತ್ತೆ. ಬನ್ನಿ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಮುಂದಿನ ಸಮಾನಾರ್ಥಕ ಪದಗಳನ್ನು ನಾವು ನೋಡೋಣ. ಸೊ ಕರೆಕ್ಟಾಗಿ ದಿನ ನೋಟ್ ಮಾಡ್ಕೊರಿ. ಡೈಲಿ ನೋಟ್ ಮಾಡ್ಕೊಳ್ಳೋದ್ರಿಂದ ಒಮ್ಮೆಗಲೇ ನೀವು ಓದಿದರೆ ಅರ್ಥ ಆಗೋದಿಲ್ಲ. ದಿನ ಒಂದು 10-20 ಪದಗಳು ಓದಿದರೆ ಏನಾಗುತ್ತೆ, ಫುಲ್ಲು ನೆನಪಾಗುತ್ತೆ ನಿಮಗೆ. 20 ಪದಗಳು ದಿನ ಪ್ರಾಕ್ಟೀಸ್ ಮಾಡೋಕೆ. ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಿ ಅವಾಗ ಗೊತ್ತಾಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ ನೀವು ಪರ್ಫೆಕ್ಟ್ ಆಗ್ತೀರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅಂಬೋದಿನಿ ಅಂತ ಕರಿತೀವಿ. ಸೊ ಅಷ್ಟೇ ಇರೋ ಒಂದು ಸೆಕೆಂಡ್. ನೋಡ್ರಿ, ಅಂಬೋದಿನಿ ಅಂದ್ರೆ ಕಮಲದ ವನ ಅಂತ ಕರಿತೀವಿ. ನೆನ್ಪಿಟ್ಕೋರು. ಅಂಬೋದಿನ ಅಂದ್ರೇನು? ಅಂಬೋದಿನ ಅಂದ್ರೆ ಕಮಲದ ವನ. ಅಂಬೋರೋಹ ಅಂದ್ರೆ ಕೂಡ ಕಮಲ. ನೋಡ್ರಿ, ಪದಗಳ ನೆನ್ಪಿಟ್ರು, ಹೊಸ ಪದಗಳು ಇವೆ. ಅಂಬೋರೋಹ ಅಂದ್ರೇನು? ಕಮಲ. ಅಂಬ ಅಂದ್ರೆ ಒಂದು ಭಾಗ, ಶಕ್ತಿ, ವೀರ. ಇದು ನಾನಾರ್ಥಕ ಪದಗಳ ಯೂಸ್ ಆಗುತ್ತೆ. ನೋಡ್ರಿ, ಅಂಬ ಅಂದ್ರೇನು? ಅಂಬ ನೋಡ್ರಿ, ಅಂಬು ಅಂದರೆ ಬೇರೆ. ಅಂಬು ಅಂದ್ರೆ ಒಂದು ನೀರಾಗುತ್ತೆ, ಇನ್ನೊಂದು ಬಾಣ ಆಗುತ್ತೆ. ಅಂಬು ಬಾಣ. ಇದು ನೋಡ್ರಿ, ಅಂಬ ಅಂದ್ರೆ ಭಾಗ, ಶಕ್ತಿ, ವೀರ. ಇನ್ನೊಂದು ಅಂಬ ಅಂದ್ರೆ ಪಾರ್ವತಿ ಅಂತ ಕರಿತೀವಿ. ನೋಡ್ರಿ, ಅಂಬ ಇದು ನಾನಾರ್ಥಕ. ಅಂಬ ಅಂದ್ರೆ ಒಂದು ಅರ್ಥ, ಮೀನಿಂಗ್ ಏನಾಗುತ್ತೆ? ಅಂಬ ಅಂದ್ರೆ ಒಂದು ಭಾಗ ಬರುತ್ತಾ, ಇನ್ನೊಂದು ಶಕ್ತಿ ಬರುತ್ತಾ, ಇನ್ನೊಂದು ವೀರ ಬರುತ್ತಾ. ಭಾಗ, ಶಕ್ತಿ, ವೀರ ಇದು ನಾನಾರ್ಥಕವಾಗಿ ಬೆಳಕು. ನೋಡಿ, ಇನ್ನೊಂದು ಅಂಬ ಅಂದ್ರೆ ಕೂಡ ಕರ. ನೋಡ್ರಿ, ಕೇಳ್ರಿ, ಅಂಬ ಅಂದ್ರೆ ಕರು ಅಂತ ಕರಿತೀವಿ. ಕರ ಅಂದ್ರೆ ಕೂಡ ಆಕಳು. ನೆನ್ಪಿಟ್ಟು. ಕರ ಅಂದ್ರೆ ತೆರಿಗೆ, ಕರ ಅಂತಂದ್ರೆ ಕೈ. ಇಷ್ಟು ನೆನ್ಪಿಟ್ಕೊರಿ. ನೆಕ್ಸ್ಟ್ ಅಂಬುಮಂತ ಅಂದ್ರೆ ನೋಡ್ರಿ, ಇಂಪಾರ್ಟೆಂಟ್ ಪಡೋದು ನೋಡ್ರಿ, ನೆನ್ಪಿಟ್ಕೋರಿ ಇದನ್ನು. ಅಂಬುಮಂತ ಅಂದ್ರೇನು? ಅಂಬುಮಂತ ಅಂದ್ರೆ ಸೂರ್ಯ, ಚಂದ್ರ, ಒಂದು ವರ್ಷ. ಇದು ನಾನಾರ್ಥಕವಾಗಿ ನೋಡ್ರಿ. ಅಂಬುಮಂತ, ಒಂದು ಅಂಬುಮಂತ ಅಂದ್ರೆ ಸೂರ್ಯ ಆಗುತ್ತೆ, ಇನ್ನೊಂದು ಅಂಬುಮಂತ ಅಂದ್ರೆ ಚಂದ್ರ ಅಂತ ಕರಿತೀವಿ. ನೋಡ್ರಿ, ಇನ್ನೊಂದು ಅಂಬುಮಂತ ಅಂದ್ರೆ ಒಂದು ವರ್ಷ ಅಂತ ಅರ್ಥ. ಈ ಮೂರು ನೆನ್ಪಿಟ್ಕೊರಿ. ಅಂಬ ಅಂದ್ರೆ ಭುಜ ಕೂಡ ಅರ್ಥ ಆಗುತ್ತೆ. ನೋಡ್ರಿ, ಅಂಬ ಅಂದ್ರೆ ಏನು? ಭುಜ. ಒಂದು ಪದಕ್ಕೆ ಬೇರೆ ಅರ್ಥಗಳಿರ್ತವೆ. ಅವನು ಅಂಬ ಅಂದ್ರೆ ಭುಜ. ನೆಕ್ಸ್ಟ್ ಅಂಬುದಟ ಅಂದ್ರೆ ಅಸಂಬದ್ಧತೆ. ಅಂಬುದಟ ಅಂದ್ರೇನು? ಅಸಂಬದ್ಧತೆ. ಅಂಬಾರ ಅಂದ್ರೆ ನೋಡ್ರಿ, ಅಂಬಾರ ಅಂದ್ರೆ ಅಕ್ಷರ ಅಥವಾ ಶಕ್ತಿ. ಅಂಬಾರ ಅಂದ್ರೇನು? ಅಕ್ಷರ ಅಥವಾ ಶಕ್ತಿ. ನೋಡ್ರಿ, ಅಂಬಾರ ಅಂದ್ರೆ ಆಕಾಶ, ಅಂಬಾರ ಅಂತಂದ್ರೆ ಅಕ್ಷರ. ಅಂಬಾರ ಅಂದ್ರೇನು? ಆಕಾಶ. ಅಂಬಾರ ಅಂದ್ರೆ ಅಕ್ಷರ ಅಥವಾ ಶಕ್ತಿ. ನೆಕ್ಸ್ಟ್ ಅಂಬಾವ ಅಂದ್ರೇನು? ನಿರ್ಜೀವವಾದ ವ್ಯಾಪಾರ. ನೋಡ್ರಿ, ವ್ಯಾಪಾರ ಹಿತ. ಇಷ್ಟು ಏನು ನೆನ್ಪಿಟ್ಕೋರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್ ನೋಡ್ರಿ ಇದು ಪಕ್ಕ ನೋಟ್ ಮಾಡ್ಕೋರಿ, ಪ್ರಶ್ನೆ ಆಗುವ ಏರಿಯಾ ಇದು. ನೆಕ್ಸ್ಟ್ ನೋಡ್ರಿ, ಅಂಬೋದಿನಿ ಅಂದ್ರೆ ಕಮಲದ ವನ. ಅಂಬೋರಹ ಅಂದ್ರೆ ಕಮಲ. ಅಂಬ ಅಂದ್ರೆ ಭಾಗ, ಶಕ್ತಿ, ವೀರ. ಇವು ಮೂರು ಬರ್ತವೆ. ಅಂಬ ಅಂದ್ರೆ ಕರು ಕೂಡ ಬರುತ್ತೆ. ಕರು ಅಂದ್ರೆ ಆಕಳು. ನೆಕ್ಸ್ಟ್ ಅಂಬುಮಂತ ಅಂದ್ರೆ ಒಂದು ಸೂರ್ಯ, ಚಂದ್ರ, ಒಂದು ವರ್ಷಕ್ಕೆ ಅಂಬುಮಂತ ಅಂತ ಕರಿತೀವಿ. ಅಂಬುಮಂತ. ನೆಕ್ಸ್ಟ್ ಅಂಬ ಅಂದ್ರೆ ಭುಜ, ಪಾರ್ವತಿ ಅಂತ ಕರಿತೀವಿ. ನೆಕ್ಸ್ಟ್ ಅಂಬಾರ ಅಂದ್ರೆ ಅಕ್ಷರ. ಅಂಬರ ಅಂದ್ರೆ ಆಕಾಶ. ಅಂಬಾರ ಅಂದ್ರೆ ಅಕ್ಷರ, ಶಕ್ತಿ. ಅಂಬಾವ ಅಂದ್ರೆ ನಿರ್ಜೀವವಾದ ವ್ಯಾಪಾರ ಹಿತ ಅಂತೇಳಿ. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಅಂಬಾದ ಅಂದ್ರೆ ಸಮುದ್ರ. ನೋಡ್ರಿ, ಈಗ ಇದನ್ನು ಕೂಡ ನೆನ್ಪಿಟ್ಕೋರಿ. ಅಂಬಾದ ಅಂದ್ರೆ ಸಮುದ್ರ. ನೆಕ್ಸ್ಟ್ ಅಂಬುಪದ್ಮ ಅಂದ್ರೆ ನೋಡ್ರಿ, ಅಂಬುಪದ್ಮ ಅಂದ್ರೆ ಬೆಳೆದಾದ ನಂತರ ಬಿರಿಯುವುದು,
ನೋಡುವ ಹೂವು ಇದು. ಇಷ್ಟು ನೆನ್ಪಿಟ್ಟು. ಅಂಬ ಅಂದ್ರೆ ಅಮ್ಮ, ಅಕ್ಕಯ್ಯ ಅಂತೇಳಿ ಕರಿತೀವಿ, ನೆನ್ಪಿಟ್ಕೋರಿ. ಅಂಬಾರ ನೋಡ್ರಿ, ಅಂಬಾರ ಅಂದ್ರೆ ನೋಡ್ರಿ ಆಕಾಶ. ಇದು ನಾನಾರ್ಥಕ ಪದಗಳ ಬಳಕೆ ಆಗುತ್ತೆ ನೋಡ್ರಿ. ಒಂದು ಅಂಬಾರ ಅಂದ್ರೆ ಆಕಾಶ, ವಸ್ತ್ರ ಅಂತ ಕರಿತೀವಿ, ನೆನ್ಪಿಟ್ಕೋರಿ. ಇನ್ನೊಂದು ನಾನಾರ್ಥಕ ಅಲ್ಲಿ ಒಂದು ಶಬ್ದ ಹೇಳಿದ್ದು ನಿಮಗೆ ಹಿಂದಿನ ತರಗತಿಯಲ್ಲಿ, ಬಟ್ಟೆ ಅಂತೇಳಿ. ಬಟ್ಟೆ ಅಂದರೂ ಕೂಡ ವಸ್ತ್ರ, ಇನ್ನೊಂದು ಬಟ್ಟೆ ಅಂದರೆ ದಾರಿ. ಇಲ್ಲಿ ನೋಡಿ, ಅಂಬಾರ ಅಂದ್ರೆ ಒಂದು ಆಕಾಶ ಆಗುತ್ತೆ, ಅಂಬಾರ ಅಂದ್ರೆ ಇನ್ನೊಂದು ವಸ್ತ್ರ ಆಗುತ್ತೆ. ಅಂಬಾರ ಅಂದ್ರೆ ಒಂದು ಆಕಾಶ, ಇನ್ನೊಂದು ವಸ್ತ್ರ, ಈ ಥರ ಪದಗಳನ್ನು ಕೇಳ್ತಾನೆ. ನೆಕ್ಸ್ಟ್ ಅಂಬರ ಕೃಶ. ಅಂಬರ ಕೃಶ ಅಂದ್ರೆ ವಿಷ್ಣುವಿನ ಏನು ಸ್ತೋತ್ರ ಅಂತ ಕರಿತೀವಿ. ವಿಷ್ಣುವಿನ ಸ್ತೋತ್ರ, ವಿಷ್ಣುವಿನ ಸ್ತೋತ್ರ ಅಂಬರ ಕೃಶ. ನೆಕ್ಸ್ಟ್ ಅಂಬರ ವಸ್ತ್ರ ಅಂದ್ರೆ ನೀಲಿ ಅಥವಾ ಬಿಳಿ, ನೆನ್ಪಿಟ್ಕೋರಿ. ಅಂಬರ ವಸ್ತ್ರ ಅಂದ್ರೆ ನೀಲಿ ಅಥವಾ ಬಿಳಿ. ಅಂಬರ ವಸ್ತ್ರ ಅಂದರೆ ನೀಲಿ ಆಗಿರ್ಬೋದು, ಬಿಳಿ ಆಗಿರ್ಬೋದು. ನೀಲಿ ಬಿಳಿ ಏನಂತ ಕರಿತೀವಿ, ಅಂಬರ ವಸ್ತ್ರ ಅಂತ ಕರಿತೀವಿ. ಅಕ್ಷ ಅಂದ್ರೆ ಕಣ್ಣು, ನೆನ್ಪಿಟ್ಕೋರಿ. ಕಣ್ಣಿಗೆ ಸಮಾನಾರ್ಥಕ ಪದಗಳನ್ನು ನಾವು ನೋಡ್ತಾ ಹೋಗಿದ್ದೀವಿ ನೋಡಿ ಇಲ್ಲಿ. ಅಕ್ಷ ಅಂದ್ರೆ ಕಣ್ಣು, ಈಕ್ಷು ಅಂದ್ರೆ ಕಣ್ಣು, ನೇತ್ರ ಅಂದ್ರೆ ಕಣ್ಣು, ಆಲೆ ಅಂದ್ರೆ ಕೂಡ ಕಣ್ಣು. ಸೊ ಇಷ್ಟು ಪದಗಳು. ಅಕ್ಷರ ಅಂದರೆ ವಿದ್ಯೆ, ಬುದ್ಧಿ, ಇದು ನೆನಪಿದೆ, ಇದು ಏನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಕ್ಷ ಅಂದ್ರೆ ರಥಚಕ್ರ, ನೆನ್ಪಿಟ್ಕೋರು. ಒಂದು ಅಕ್ಷ ಅಂದರೆ ಕಣ್ಣು, ಇನ್ನೊಂದು ಅಕ್ಷ ಅಂದ್ರೆ ರಥಚಕ್ರ, ಇದು ನಾನಾರ್ಥಕ ಪದ. ನೆಕ್ಸ್ಟ್ ಅಕ್ಷತ ನೋಡ್ರಿ. ಅಕ್ಷತ ಅಂದ್ರೆ ಬಿಟ್ಟು ಹಾಕುವ ಹಕ್ಕಿ, ಪೂಜಾ ವಸ್ತು, ಇದು ಅಕ್ಷತ ಗೊತ್ತಿದೆ. ಸೊ ಇಷ್ಟು ಪದ ಇನ್ನೊಂದ್ಸಲ ಹೇಳ್ತು ನೋಡ್ರಿ. ಅಂಬಾದಂದ್ರೆ ಸಮುದ್ರ, ಅಂಬು ಪದ್ಮ ಅಂದರೆ ಬೆಳೆದಾದ ನಂತರ ಬಿರಿಯುವುದು, ನೋಡುವ ಹೂವು. ಅಂಬ ಅಂದ್ರೆ ಅಮ್ಮ ಅಥವಾ ಅಕ್ಕಯ್ಯ. ಅಂಬಾರ ಅಂದ್ರೆ ಒಂದು ಆಕಾಶ, ಇನ್ನೊಂದು ವಸ್ತ್ರ ಆಗುತ್ತೆ. ನೆಕ್ಸ್ಟ್ ಅಂಬರ ಕೃಷ ಅಂತಂದ್ರೆ ವಿಷ್ಣುವಿನ ಸ್ತೋತ್ರ. ನೆಕ್ಸ್ಟ್ ಅಂಬರ ವಸ್ತ್ರ ಅಂದರೆ ನೀಲಿ ಅಥವಾ ಬಿಳಿ. ಅಕ್ಷ ಅಂದರೆ ಕಣ್ಣು, ಅಕ್ಷರ ಅಂದರೆ ವಿದ್ಯೆ, ಬುದ್ಧಿ. ಅಕ್ಷ ಅಂದರೆ ರಥಚಕ್ರ. ನೆಕ್ಸ್ಟ್ ಅಕ್ಷತ ಅಂದರೆ ಬಿಟ್ಟು ಹಾಕುವ ಹಕ್ಕಿ ಅಥವಾ ಪೂಜಾ ವಸ್ತು ಅಂತ ಕರಿತೀವಿ. ಸೊ ಇಷ್ಟು ನಾವು ನೋಡ್ತಾ ಹೋಗಿದ್ವಿ, ನೆನ್ಪಿಟ್ಕೋರಿ. ಇನ್ನೊಂದು ಸಲ ಹೇಳ್ತು ನೋಡ್ರಿ, ಕೇಳಿಸ್ಕೋರಿ. ಅಂಬೋದಿನಿ ಅಂದರೆ ಕಮಲ, ಕಮಲದವನ. ಅಂಬೋರಹ ನೋಡ್ರಿ. ಅಂಬೋರಹ ಅಂದರೆ ಕಮಲ. ಅಂಬ ಅಂದ್ರೆ ಭಾಗ ಅಥವಾ ಶಕ್ತಿ, ವೀರ, ಈ ಮೂರು. ಅಂಬ ಅಂದ್ರೆ ಭಾಗ, ಶಕ್ತಿ, ವೀರ, ಈ ಮೂರು. ನೆಕ್ಸ್ಟ್ ಅಂಬ ಅಂದ್ರೆ ಕರು. ಅಂಬು ಅಂತಂದ್ರೆ ಒಂದು ಸೂರ್ಯ, ಇನ್ನೊಂದು ಚಂದ್ರ, ಇನ್ನೊಂದು ಒಂದು ವರ್ಷ ಅಂತೇಳಿ ಅರ್ಥ ಆಗುತ್ತೆ. ಅಂಬ ಅಂದ್ರೆ ಭುಜ. ಅಂಬುದಟ ಅಂದ್ರೆ ಅಸಂಬದ್ಧತೆ. ಅಂಬಾರ ಅಂದ್ರೆ ಅಕ್ಷರ ಅಥವಾ ಶಕ್ತಿ. ಅಂಬಾವ ಅಂದ್ರೆ ನಿರ್ಜೀವವಾದ ವ್ಯಾಪಾರ, ಹಿತ. ನೆಕ್ಸ್ಟ್ ಅಂಬಾದಂದ್ರೆ ಸಮುದ್ರ. ಅಂಬು ಪದ್ಮ ಅಂದ್ರೆ ಬೆಳೆದಾದ ನಂತರ ಬಿರಿಯುವ, ನೋಡೋ ಹೂವು. ಅಂಬ ಅಂದ್ರೆ ಅಮ್ಮ ಅಥವಾ ಅಕ್ಕಯ್ಯ. ಅಂಬಾರ ಅಂದ್ರೆ ಆಕಾಶ, ವಸ್ತ್ರ. ಅಂಬರ ಕೃಷ ಅಂತ ಕರೆದ ವಿಷ್ಣುವಿನ ಸ್ತೋತ್ರ. ಅಂಬರ ಅಂದ್ರೆ ಅಂಬರ ವಸ್ತ್ರ ನೋಡ್ರಿ, ನೀಲಿ ಬಿಳಿ ಅಂತ ಕರಿತೀವಿ. ಅಕ್ಷ ಅಂದ್ರೆ ಕಣ್ಣು, ಅಕ್ಷರ ಅಂದ್ರೆ ವಿದ್ಯೆ. ಅಕ್ಷ ಅಂದ್ರೆ ರಥಚಕ್ರ. ಅಕ್ಷತ ಅಂದ್ರೆ ಬಿಟ್ಟು ಹಾಕುವ ಹಕ್ಕಿ ಅಥವಾ ಪೂಜಾ ವಸ್ತು ಅಂತ ಕರಿತೀವಿ. ಸೊ ಇಷ್ಟು ಇವತ್ತಿನ ಒಂದು ವೀಡಿಯೋ ಸೆಷನ್ ಅಲ್ಲ, ಇವತ್ತಾಗಿತ್ತು. ಮುಂದಿನ ಒಂದು ವೀಡಿಯೋ ಸೆಷನಲ್ಲಿ ಭೇಟಿಯಾಗೋಣ. ಶರಣ ಶರಣಾರ್ಥಿ, ಧನ್ಯವಾದಗಳು.